2008ರಲ್ಲಿ ಮುಂಬೈ ಮೇಲೆ ನಡೆದ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭಾರತಕ್ಕೆ ಬಂದಿಳಿದ ಉಗ್ರ ತಹವೂರ್ ರಾಣಾ. ಪಾಲಂ ಏರ್ಪೋರ್ಟ್ಗೆ ರಾಣಾನನ್ನ ಕರೆತಂದಿದ್ದಾರೆ ಎನ್ಐಎ ಅಧಿಕಾರಿಗಳು. 2008ರಲ್ಲಿ ನಡೆದಂತಹ ಮುಂಬೈ ದಾಳಿಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭಾರತಕ್ಕೆ ಇದೀಗ ಉಗ್ರ ತಹವೂರ್ ರಾಣಾನನ್ನ ಪಾಲಂ ಏರ್ಪೋರ್ಟ್ಗೆ ಕರೆತಂದಿದ್ದಾರೆ ಎನ್ಐಎ ಅಧಿಕಾರಿಗಳು. ದೆಹಲಿಯ ತಿಹಾರ್ ಜೈಲಿಗೆ ಬಿಗಿ ಭದ್ರತೆಯಲ್ಲಿ ರಾಣಾನನ್ನ ಶಿಫ್ಟ್ ಮಾಡಲಾಗುತ್ತೆ. ಬುಲೆಟ್ ಪ್ರೂಫ್ ಕಾರಲ್ಲಿ ಉಗ್ರ ತಹವೂರ್ ರಾಣಾನನ್ನ ಶಿಫ್ಟ್ ಮಾಡಲಾಗುತ್ತೆ. ಏರ್ಪೋರ್ಟ್ನಿಂದ ತಿಹಾರ್ ಜೈಲಿನವರೆಗೆ ಈಗಾಗಲೇ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ. ಈಗ ಮೊದಲಿಗೆ ಆರೋಗ್ಯ ತಪಾಸಣೆಯನ್ನ ಮಾಡಲಾಗುತ್ತೆ. ಆ ನಂತರ ಮೊದಲ ಹಂತದ ವಿಚಾರಣೆಯನ್ನ ಎನ್ಐಎ ಅಧಿಕಾರಿಗಳು ನಡೆಸುತ್ತಾರೆ. 2008ರ ಮುಂಬೈ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂಬೈ ದಾಳಿಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ಒಂದಲ್ಲ ಸರಣಿ ದಾಳಿಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇದೀಗ ವಿಚಾರಣೆಯನ್ನ ಮಾಡಲಿದೆ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಅಧಿಕಾರಿಗಳು. ಕೋರ್ಟ್ನಲ್ಲಿ ವಿಚಾರಣೆಯನ್ನ ಮಾಡೋದಕ್ಕೆ ಆತನನ್ನ ನಮ್ಮ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಲಿದ್ದಾರೆ ಎನ್ಐಎ ಅಧಿಕಾರಿಗಳು. ಇದೀಗ ತಹವೂರ್ ರಾಣಾ ಮೋಸ್ಟ್ ವಾಂಟೆಡ್ ಉಗ್ರ ಆಗಿದ್ದ ಆತನನ್ನ ಭಾರತಕ್ಕೆ ಕರೆತರಬೇಕು ಅಂತ ಹೇಳಿ ಭಾರತ ಹಲವು ವರ್ಷಗಳಿಂದಲೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾನೇ ಇದೆ. ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ ಭಾರತಕ್ಕೆ. ಅಮೆರಿಕದಿಂದ ಭಾರತಕ್ಕೆ ತಹವೂರ್ ರಾಣಾನನ್ನ ಕರೆತರಲಾಗಿದೆ. ಈ ಹಿಂದೆ ಮಾತನಾಡುವ ಸಂದರ್ಭದಲ್ಲೂ ಕೂಡ ಟ್ರಂಪ್ ಹೇಳಿದ್ರು ತಹವೂರ್ ರಾಣಾನನ್ನ ಗಡಿಪಾರು ಮಾಡ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಪ್ರಧಾನಿ ಹಲವು ಬಾರಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರು. ಇದೀಗ ಭಾರತಕ್ಕೆ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ತಾಂತ್ರಿಕ ಗೆಲುವು ಸಿಕ್ಕಿದೆ. ತಹವೂರ್ ರಾಣಾನನ್ನ ಈಗಾಗಲೇ ಕರೆತರಲಾಗಿದೆ. ಪಾಲಂ ಏರ್ಪೋರ್ಟ್ಗೆ ಎನ್ಐಎ ಅಧಿಕಾರಿಗಳು ಕರೆತಂದು ಇದೀಗ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ, ತಮ್ಮ ಕಸ್ಟಡಿಗೆ ಕೇಳಲಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಭಾರತಕ್ಕೆ ದೊಡ್ಡ ಮಟ್ಟದ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಹಲವು ವರ್ಷಗಳಿಂದಲೂ ಕೂಡ ಕೇಳ್ತಾನೆ ಇದ್ದಿದ್ದು ತಹವೂರ್ ರಾಣಾನನ್ನ ಭಾರತಕ್ಕೆ ಕೊಡಬೇಕು ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ಮುಂದಿನ ಸ್ಟೆಪ್ ಏನಾಗಿರುತ್ತೆ? ಭಾರತಕ್ಕೆ ಈ ಗೆಲುವು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು? ಬರೋಬ್ಬರಿ 16 ವರ್ಷಗಳು ಕಳೆದು ಹೋಗಿದೆ ನವಿತಾ. ಮುಂಬೈಯಲ್ಲಿ ಅಟ್ಯಾಕ್ ಆದಾಗಿಂದ ನವೆಂಬರ್ 26ನೇ ತಾರೀಕು 2008ರಲ್ಲಿ ನಡೆದಂಥ ಭೀಕರ ದಾಳಿ ಅದು. ಅಲ್ಲಿಯವರೆಗೂ ಕೂಡ ಯಾವುದೇ ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಕೂಡ ಒಂದು ನಗರದ ಮೇಲೆ ಉಗ್ರರು ಈ ಮಟ್ಟಿನ ಒಂದು ವ್ಯವಸ್ಥಿತವಾದಂಥ ದಾಳಿಯನ್ನು ಮಾಡಿ ಆ ಮೂಲಕವಾಗಿ ನಿರಪರಾಧಿಗಳು ಯಾವುದೇ ಶಸ್ತ್ರ ಇಲ್ಲದಂಥ 161 ಜನಸಾಮಾನ್ಯರನ್ನು ಸಾಯಿಸಿರ್ತಾರೆ. ಸಾವಿರಾರು ಜನ ಗಾಯಗೊಂಡಿರ್ತಾರೆ. ನಮ್ಮ ಕಮಾಂಡೋಗಳು ತಮ್ಮ ಜೀವವನ್ನು ಮುಡಿಪಾಗಿಟ್ಟು ಹೋರಾಟವನ್ನು ಮಾಡಬೇಕಾಗುತ್ತೆ. ಆ ಹೋರಾಟದಲ್ಲಿ ಅಜ್ಮಲ್ ಕಸಬ್ ಅವತ್ತು ಒಂದು ಅರೆಸ್ಟ್ ಆಗಿರ್ತಾನೆ. ಬಿಟ್ಟರೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧಿಗಳು ಭಾರತದಲ್ಲಿ ನೆಲದಲ್ಲಿರ್ತಕ್ಕಂಥದ್ದಲ್ಲ. ಇಲ್ಲಿ ಭಾರತದಲ್ಲಿ ಕೆಲವರು ಸಹಾಯ ಮಾಡಿದ್ರು ಕೂಡ ಮುಖ್ಯವಾಗಿರ್ತಕ್ಕಂಥ ಅಪರಾಧಿಗಳು, ಫೈನಾನ್ಷಿಯಲ್ಸ್ ಎಲ್ಲರೂ ಕೂಡ ಹೊರಗಡೆ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈ ತಹವೂರ್ ರಾಣಾ ಅಂತಕ್ಕಂಥ ಹೆಸರು ನಂತರ ತನಿಖೆಯಲ್ಲಿ ಮುನ್ನೆಲೆಗೆ ಬರುತ್ತೆ. ಒಂದು ಕಡೆಯಿಂದ ಡೇವಿಡ್ ಹೆಡ್ಲಿ ಇರ್ತಾನೆ. ಡೇವಿಡ್ ಹೆಡ್ಲಿ ಭಾರತಕ್ಕೆ ಬಂದು ಅಮೆರಿಕ ನಾಗರಿಕ, ತದನಂತರದಲ್ಲಿ ಇಸ್ಲಾಂಗೆ ಕನ್ವರ್ಟ್ ಆದಂತಹ ವ್ಯಕ್ತಿ. ಆತ ಭಾರತಕ್ಕೆ ಬಂದು ಇದೇ ಒಂದು ತಾಜ್ ಹೋಟೆಲ್ ಇರ್ಬೋದು, ಮುಂಬೈ ಇರ್ಬೋದು, ರೇಖಿಯನ್ನು ಮಾಡ್ಕೊಂಡು ಹೋಗಿರ್ತಾನೆ. ಆತ ಇಲ್ಲಿ ಬಳಸ್ತಾ ಇದ್ದದ್ದು ಒಂದು ಕ್ರೆಡಿಟ್ ಕಾರ್ಡನ್ನು ಬಳಕೆ ಮಾಡ್ತಾ ಇರ್ತಾನೆ. ಆ ಕ್ರೆಡಿಟ್ ಕಾರ್ಡ್ನಲ್ಲಿ ಹಣವನ್ನು ಬೇಯಿಸ್ತಾ ಇರ್ತಾನೆ. ಆ ಕ್ರೆಡಿಟ್ ಕಾರ್ಡ್ಗೆ ಹಣವನ್ನು ತುಂಬ್ತಾ ಇದ್ದಂಥವ್ರು ಯಾರು, ಅದಕ್ಕೆ ಸಂಪೂರ್ಣ ಫೈನಾನ್ಷಿಯಲ್ ಸಪೋರ್ಟ್ ಅನ್ನು ಕೊಟ್ಟಂತವ್ರು ಯಾರು ಅಂತ ತನಿಖೆ ಮಾಡಿದಾಗಲೇ ಹೆಸರು ಮುನ್ನೆಲೆಗೆ ಬಂದಿದ್ದು ಈ ತಹವೂರ್ ರಾಣಾ ಅಂತಕ್ಕಂಥ ಪಾಕಿಸ್ತಾನದ ಸೇನಾ ಅಧಿಕಾರಿಯಾಗಿದ್ದಂತಹ, ತದನಂತರದಲ್ಲಿ ಕೆನಡಾದ ಸಿಟಿಜನ್ಶಿಪ್ ಅನ್ನು ತೆಗೆದುಕೊಂಡು ಕೆನಡಾದ ನಿವಾಸಿ ಅಂತ ಕರೆಸಿಕೊಳ್ಳುವಂಥ ಈ ತಹವೂರ್ ರಾಣಾ. ಹೀಗಾಗಿ ಈ ತಹವೂರ್ ರಾಣಾನ ಅರೆಸ್ಟ್ ಮಾಡಿರುವಂಥದ್ದು ಇದೆಯಲ್ಲ, ಆತನನ್ನ ಅರೆಸ್ಟ್ ಮಾಡಿ ಭಾರತಕ್ಕೆ ಕರೆತಂದಿರುವಂತಹ ಈ ಒಂದು ಪ್ರಯತ್ನ ಇದೆಯಲ್ಲ, ಇದು ಯಾವುದೇ ನಿಟ್ಟಿನಲ್ಲಿ ಗಮನಿಸಿದಾಗಲೂ ಕೂಡ ಒಂದು ಈ ಉಗ್ರರ ವಿರುದ್ಧದ ಹೋರಾಟಕ್ಕೆ ಅತ್ಯಂತ ದೊಡ್ಡ ಜಯ ಸಂದಿದಂತಾಗಿರುವಂಥದ್ದು. ಇನ್ಫ್ಯಾಕ್ಟ್ ಇದನ್ನು ನಾವು ಎದಕ್ಕೆ ಈಕ್ವಲ್ ಮಾಡ್ಬೋದು ಅಂದರೆ, ನಾಳೆ ಒಂದು ವೇಳೆ ಅನ್ನೋದು ದಾವೂದ್ ಇಬ್ರಾಹಿಮನನ್ನು ಹಿಡಿದುಕೊಂಡು ಭಾರತಕ್ಕೆ ತಂದರೆ ಅದು ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೋ ಅಷ್ಟೇ ಮಹತ್ವವನ್ನು ತಹವೂರ್ ರಾಣಾನನ್ನು ಬಂಧಿಸಿರುವಂತಹ ಈ ಒಂದು ಪ್ರಕರಣ ಆಗಿರುವಂಥದ್ದು, ಭಾರತಕ್ಕೆ ಕರೆತಂದಿರುವಂಥದ್ದು. ಈ ಹೋರಾಟ ಕೂಡ ಸಾಮಾನ್ಯ ಆಗಿರಲಿಲ್ಲ. 2011ರಲ್ಲಿ ಅಮೆರಿಕದ ಒಂದು ಕೋರ್ಟ್ ಆತನನ್ನು ನಿರಪರಾಧಿ ಅಂತ ಬಿಡುಗಡೆ ಮಾಡಿರುತ್ತೆ. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಭಾರತದಲ್ಲಿ ಕೇಳಿಬರುತ್ತೆ. ಅವತ್ತು ಗುಜರಾತ್ನ ಮುಖ್ಯಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಕೂಡ ಅದಕ್ಕೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಾರೆ. ಆದರೆ ಒಂದು ರೀತಿಯಿಂದ ಕೋಇನ್ಸಿಡೆನ್ಸ್ ಅನ್ನೋ ರೀತಿಯಾಗಿ ನೋಡಿದರೆ ಇವತ್ತು ಅವರೇ ಪ್ರಧಾನಿಯಾಗಿರುವಂಥದ್ದು ಭಾರತ ದೇಶದಲ್ಲಿ. ಈ ಒಂದು ಸಂದರ್ಭದಲ್ಲಿ ಅಮೆರಿಕದಿಂದ ಆತನನ್ನು ಕರೆತಂದಿರುವಂಥದ್ದು. ಅಮೆರಿಕದಿಂದ ಆತನನ್ನು ಕರೆತರೋದು ಕೂಡ ಸಾಮಾನ್ಯವಾಗಿರ್ತಕ್ಕಂಥ ಹೋರಾಟ ಆಗಿರಲಿಲ್ಲ ನವಿತಾ. ಯಾಕಂದರೆ ಒಂದು ಕಡೆ ಜೋ ಬೈಡನ್ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ನಿರಂತರವಾಗಿ ಭಾರತದ ಬೇಡಿಕೆಗೆ ಅವರು ಕೂಡ ಪಾಸಿಟಿವ್ ಆಗಿ ಸ್ಪಂದಿಸ್ತಾ ಇರ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ರೋಬಸ್ಟ್ ಕೋರ್ಟ್ ಸಿಸ್ಟಮ್ ಏನಿದೆ, ವಿಭಿನ್ನವಾಗಿರ್ತಕ್ಕಂಥ ಕೋರ್ಟ್ಗಳಿದೆ, ಒಂದಿಲ್ಲ ಒಂದು ಕೋರ್ಟ್ನಿಂದ ಅಡೆತಡೆ ಆಗ್ತಾ ಇತ್ತು. ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಒದಗಿಸಿ
ಸಂಪೂರ್ಣವಾಗಿ ಅಲ್ಲಿಯ ಕೋರ್ಟ್ಗೆ ಮನವರಿಕೆ ಆದ ಮೇಲೇನೆ ಈತ ಅಪರಾಧಿ, ಈತನೊಬ್ಬ ಉಗ್ರ ಅಂತೇಳಿ ಮನವರಿಕೆಯನ್ನು ಮಾಡಿಕೊಡೋದ್ರ ಜೊತೆಗೆ ಅಲ್ಲಿಯ ರಾಜಕೀಯವಾದಂಥ ಬೆಂಬಲವನ್ನು ಕೂಡ ಪಡೆದುಕೊಳ್ಬೇಕಾಗಿತ್ತು. ಅಲ್ಲಿಯ ಹ್ಯೂಮನ್ ರೈಟ್ಸ್ ಗ್ರೂಪ್ಸ್ ಇರ್ಬೋದು, ಅಥವಾ ಅಲ್ಲಿ ಇರ್ತಕ್ಕಂಥ ವಿವಿಧ ರಾಜಕೀಯ ಸಂಘಟನೆಗಳಿರ್ಬೋದು, ರಾಜಕೀಯ ಹೋರಾಟಗಾರರಿರ್ಬೋದು, ಮತ್ತೆ ಈ ಒಂದು ಸಾಫ್ಟ್ ಕಾರ್ನರ್ ISIಗೆ, ಪಾಕಿಸ್ತಾನದ ISIಗೆ, ಜೊತೆಗೆ ಈ ಖಲಿಸ್ತಾನಿ ಉಗ್ರರಿಗೆ ಸಾಫ್ಟ್ ಕಾರ್ನರ್ ಇರುವಂಥ ಜನ ಏನಿದ್ದಾರೆ ಅವರೆಲ್ಲರಿಂದಲೂ ಕೂಡ ಸಾಕಷ್ಟು ಅಡೆತಡೆಯನ್ನು ನಿವಾರಣೆ ಮಾಡಿ ಇಲ್ಲಿಗೆ ತರುವಂಥ ಒಂದು ದೊಡ್ಡ ಮಟ್ಟದ ಹೋರಾಟ ಇದಾಗಿತ್ತು. ಹೀಗಾಗಿ ಆತನನ್ನು ಎಳೆದು ತಂದಿರುವಂಥದ್ದು, ಆತನನ್ನು ತಹವೂರ್ ರಾಣಾವನ್ನು ಈಗ ಭಾರತಕ್ಕೆ ತಂದಿರುವಂಥದ್ದು. ಈ ಒಂದು ಪಯಣದ ಜೊತೆಗೇನೆ ಈಗ ಸಾಕಷ್ಟು ನೆನಪುಗಳು ಕೂಡ ಮರುಕಳಿಸ್ತಾ ಇದ್ದಾವೆ. ಯಾಕಂದರೆ 2008ರಲ್ಲಿ ನಡೆದಂಥ ದಾಳಿಯಲ್ಲಿ ಚಿಕ್ಕ ಮಕ್ಕಳು, ಮಹಿಳೆಯರು, ವೃದ್ಧರು, ಯಾರನ್ನ ನಾವು ಹೆಸರಿಸ್ಬೋದು ಅಂಥವರ ಹತ್ಯೆಯನ್ನು ಮಾಡಲಾಗಿರುತ್ತೆ, ನಿರ್ದಾಕ್ಷಿಣ್ಯವಾಗಿ ಮಾಡಲಾಗಿರುತ್ತೆ. ಎಷ್ಟು ಪ್ಲಾನಿಂಗ್ ಅನ್ನು ಮಾಡ್ಕೊಂಡಿರ್ತಾರೆ ಅದರ ರೀತಿ. ಅವರೆಲ್ಲರ ಕೈಯಲ್ಲೂ ಕೂಡ ಹಿಂದೂಗಳು ಕೈ ಕಟ್ಟಿಕೊಳ್ಳುವಂಥ ರಕ್ಷಾ ಕವಚದ ರೀತಿಯಾಗಿರ್ತಕ್ಕಂಥ ದಾರಗಳನ್ನು ಕಟ್ಕೊಂಡು ಬಂದಿರ್ತಾರೆ. ಅವರ ಹೆಸರುಗಳ ID ಕೂಡ ಮರೆಮಾಚಲಾಗಿರುತ್ತೆ. ಆ ರೀತಿಯಾದಂಥ ಒಂದು ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದ್ರು ಕೂಡ ಯಾವಾಗ ಕಸಬನ್ನು ಅರೆಸ್ಟ್ ಮಾಡುತ್ತಾರೆ, ತುಕಾರಾಮ್ ಓಬ್ಳೆ ಅಂತಕ್ಕಂಥ ಒಬ್ಬ ಹೆಡ್ ಕಾನ್ಸ್ಟೇಬಲ್, ಮುಂಬೈ ಹೆಡ್ ಕಾನ್ಸ್ಟೇಬಲ್, ಆತನನ್ನು ಜೀವಂತವಾಗಿ ಹಿಡಿತಾರೆ. ಅದಾದ ಬಳಿಕ ಸಿಕ್ಕಿರ್ತಕ್ಕಂಥ ಅತಿ ದೊಡ್ಡ ಗೆಲುವಿದು. ಅಷ್ಟಕ್ಕೆ ಈ ಒಂದು ಪಯಣ ಇಲ್ಲಿಗೆ ಮುಗಿಯೋದಿಲ್ಲ. ಯಾಕಂದರೆ ಇವತ್ತು ಆಲ್ರೆಡಿ ಪಾಕಿಸ್ತಾನ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಆತ ನಮ್ಮ ನಾಗರಿಕನಲ್ಲ, ಆತ ಕಳೆದ 2 ದಶಕದಿಂದ ಇಲ್ಲಿ ಡಾಕ್ಯುಮೆಂಟನ್ನು ರಿನ್ಯೂವಲ್ ಮಾಡಿಲ್ಲ, ಆತ ಕೆನಡಾದ ನಾಗರಿಕ, ಕೆನಡಾದ ಪ್ರಜೆ ಆತ ಅಂತೇಳಿ ಇವತ್ತು ಪಾಕಿಸ್ತಾನ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಇದೇ ರೀತಿಯಾಗಿ ತನ್ನನ್ನು ತಾನು ಎಸ್ಕೇಪ್ ಆಗೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಪಾಕಿಸ್ತಾನ ಮಾಡ್ತಾ ಇರುತ್ತೆ. ಒಂದು ಕಡೆ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿರ್ತಕ್ಕಂಥ ಉಗ್ರ ಸಂಘಟನೆಗಳಿದ್ದಾವೆ, ಹೇಗೆ ಮುಂಬೈನ ಅಟ್ಯಾಕರ್ ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂಥವ್ರು ಇನ್ನೂ ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಒಬ್ಬರಿಗೂ ಕೂಡ ಪಾಕಿಸ್ತಾನದಲ್ಲಿ ಇಲ್ಲಿಯವರೆಗೂ ಶಿಕ್ಷೆ ಕೂಡ ಆಗಿಲ್ಲ. ಹೀಗಾಗಿ ಸಹಜವಾಗಿ ಸಾಕಷ್ಟು ಒಂದು ಕುತೂಹಲ ಇದೆ, ಸಾಕಷ್ಟು ಆಕ್ರೋಶ ಕೂಡ ಜನಮಾನಸದಲ್ಲಿ ಇರುವಂಥದ್ದು. ಇದೇ ಕಾರಣದಿಂದಾಗಿ ಅಷ್ಟೆಲ್ಲ ಸೆಕ್ಯೂರಿಟಿಯನ್ನು ಕೊಡಬೇಕಾಗಿರುವಂಥದ್ದು. ಇಲ್ಲದಿದ್ದರೆ ಜನರಿಗೆ ಕೋಪ ಬಂದು ಯಾರಾದರೂ ಕಲ್ಲು ಎಸೆದ್ರೂ ಕೂಡ ಅನಾಹುತಗಳಾಗ್ಬೋದು. ಅವು ಯಾವುದನ್ನು ಆಗಬಾರ್ದು ಅನ್ನೋದಕ್ಕೆ ಸೆಕ್ಯೂರಿಟಿಯನ್ನು ಕೊಡ್ತಿದ್ದಾರೆ. ಯಾಕಂದರೆ ಈತ ಯಾಕೆ ಇಷ್ಟು ಮುಖ್ಯ ಆಗ್ತಾನೆ ಅಂತೇಳಿ ನಾನು ಆಗಲೇ ಹೇಳ್ತಾ ಇದ್ದಾಗೆ, ಒಂದು ಫೈನಾನ್ಷಿಯರ್ ಮಾತ್ರ ಅಲ್ಲ, ಈತ ಪಾಕಿಸ್ತಾನದ ISIನ ಭಾಗ ಆಗಿದ್ದ, ಪಾಕಿಸ್ತಾನದ ಸೇನೆಯಲ್ಲಿ ಕರ್ನಲ್ ಲೆವೆಲ್ನ ಅಧಿಕಾರಿಯಾಗಿದ್ದ ಈತ. ಹೀಗಾಗಿ ಪಾಕಿಸ್ತಾನದ ಪ್ರತಿಯೊಂದು ಮಾಡೆಲ್ಸ್ ಅಪ್ರೆಂಡ್ ಇರ್ಬೋದು, ಅಲ್ಲಿಯ ಉಗ್ರ ಸಂಘಟನೆಗಳ ಬಗ್ಗೆ ಮಾಹಿತಿ ಇರ್ಬೋದು, ಈ ಮುಂಬೈ ಪ್ಲಾನನ್ನು ಯಾವ ರೀತಿಯಾಗಿ ಮಾಡಲಾಯಿತು, ಹಫೀಜ್ ಸಯೀದ್ನ ಪಾತ್ರ ಇದರಲ್ಲಿ ಎಷ್ಟಿದೆ, ISIನ ಪಾತ್ರ ಎಷ್ಟಿದೆ. ಯಾಕಂದರೆ ISIನ ಒಂದು ಗುಣವನ್ನು ನೋಡೋದಾದರೆ ಅದೇನಂದರೆ ಇನ್ನೊಬ್ಬರ ಹೆಗಲ ಮೇಲೆ ಇಟ್ಟು ಗನ್ನನ್ನು ಚಲಾಯಿಸುವಂಥದ್ದು. ಹಫೀಜ್ ಸಯೀದ್ ಕೇವಲ ಇಲ್ಲಿ ಹೆಗಲಾಗಿ ಬದಲಾಗಿದ್ನ, ಅಥವಾ ಹಫೀಜ್ ಸಯೀದೇ ಇದರ ಮಾಸ್ಟರ್ ಮೈಂಡ್ ಆಗಿದ್ನ. ಇದಕ್ಕೆ ಸಂಬಂಧಪಟ್ಟಂಥವ್ರು ಯಾರಿದ್ದಾರೆ ಎಲ್ಲರನ್ನ ಕೂಡ ನ್ಯಾಯದ ಕಟಕಟೆಗೆ ತರೋದಕ್ಕೆ ಭಾರತಕ್ಕೆ ಕರೆತರೋದಾದರೆ ಭಾರತಕ್ಕೆ ಕರೆತರಬೇಕು, ಅಥವಾ ಅಂತಾರಾಷ್ಟ್ರೀಯ ಕೋರ್ಟ್ ಆದರೆ ಅಲ್ಲಿಗೆ ಕೊಡಬೇಕು, ಅಥವಾ ಅನ್ನೋನ್ ಗನ್ಮೆನ್ಗಳಿದ್ರೆ ಅನ್ನೋನ್ ಗನ್ಮೆನ್ಗಳಿರ್ಬೋದು, ಯಾರಿಂದಾದರೂ ಆಗಲಿ ಇವರಿಗೆ ಶಿಕ್ಷೆ ಹೇಗಾಗಬೇಕು ಅದನ್ನು ನೋಡ್ಕೊಳ್ಳುವಂಥ ಕರ್ತವ್ಯ ಕೂಡ ಇವತ್ತು ಪ್ರತಿಯೊಂದು ನಾಗರಿಕ ಸಮಾಜ ಮೇಲೆ ಇರುವಂಥದ್ದು. ಹೀಗಾಗಿ ಈ ತಹವೂರ್ ರಾಣಾನನ್ನು ಭಾರತಕ್ಕೆ ಕರೆತಂದಿರುವಂಥದ್ದು ಉಗ್ರ ಸಂಘಟನೆಯ ತಿಜೋರಿ ಏನಿದೆ, ಅದರ ರಹಸ್ಯಗಳ ತಿಜೋರಿ ಏನಿದೆ, ಅದರ ಕೀಲಿಕೈಯನ್ನು ಭಾರತಕ್ಕೆ ತಂದಂತಾಗಿದೆ. ನವಿತಾ, ಅಂದ್ರೆ ಈಗ NIA ಅಧಿಕಾರಿಗಳಿಗೆ ದೊಡ್ಡ ಸವಾಲು ಕೂಡ ಇದೆ ಈ ವಿಚಾರದಲ್ಲಿ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಇದೀಗ ಒಂದ್ ಕಡೆ ಕಸ್ಟಡಿಗೆ ಕೇಳಬೇಕು, ವಿಚಾರಣೆಯನ್ನ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ NIA ಅಧಿಕಾರಿಗಳು ಮುಂದಿರುವಂತಹ ಚಾಲೆಂಜಸ್ ಏನೇನಿದೆ? ಪ್ರಥಮವಾಗಿ ಈತ ವೆಲ್ ಟ್ರೈನ್ಡ್ ಆಗಿರ್ತಕ್ಕಂಥ ಒಬ್ಬ ಉಗ್ರ, ಪಾಕಿಸ್ತಾನದ ಅಧಿಕಾರಿ ಕೂಡ ಆಗಿರೋದ್ರಿಂದಾಗಿ ವಿಚಾರಣೆಯನ್ನು ಹೇಗೆ ಎದುರಿಸಬೇಕು, ಅಲ್ಲಿ ಯಾವ ರೀತಿಯಾಗಿ ಒಂದು ಮ್ಯಾನಿಪುಲೇಟ್ ಮಾಡಬಹುದು, ಹೇಗೆ ರಹಸ್ಯಗಳನ್ನು ಮುಚ್ಚಿಟ್ಟು ಕೆಲವೊಮ್ಮೆ ಏನಾಗುತ್ತೆ ಕಾಸಿ ಆನ್ಸರ್ಸ್ಗಳನ್ನ ಕೊಡ್ತಾ ಇರ್ತಾರೆ. ಕೆಲ ರಹಸ್ಯಗಳನ್ನ ಹೇಳ್ದಾಗೂ ಇರಬೇಕು, ಹೇಳ್ದಾಗೂ ಇರ್ಬೋದು. ಆ ರೀತಿಯಂಥ ದಾರಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಕೂಡ ಮಾಡುವಂಥದ್ದು ಇರ್ಬೋದು. ಜೊತೆಗೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಕೂಡ ಸಾಕಷ್ಟು ಸ್ಟ್ರಾಂಗ್ ಇರೋ ಕಾರಣದಿಂದಾಗಿ ಆತ ನಾಳೆ ಒಂದು ಮಂಪರು ಪರೀಕ್ಷೆಗೆ ಒಪ್ಪಿಕೊಳ್ಳದೇ ಇರಬಹುದು, ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಅಡೆತಡೆಗಳು ಕೂಡ ಬರುವಂಥ ಸಾಧ್ಯತೆಗಳಿರ್ತವೆ. ಹೀಗಾಗಿ ಇಲ್ಲಿ ಇರ್ತಕ್ಕಂಥ ಚಾಲೆಂಜ್ ಬಿಗಿನಿಂಗ್ ಆಗಿರುವಂಥದ್ದು ಆತನ ಮುಂದೆ ಸಾಕ್ಷ್ಯಾಧಾರಗಳನ್ನು ಇಟ್ಟು ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ NIA ಅಧಿಕಾರಿಗಳು. ಮತ್ತು ನಾಳೆ ಹೋಮ್ ಮಿನಿಸ್ಟ್ರಿಯಿಂದ ಕೂಡ ಬೇರೆ ಬೇರೆ ಅಧಿಕಾರಿಗಳು ಕೂಡ ಬಂದು ಆತನನ್ನು ವಿಚಾರಣೆ ಮಾಡುವಂಥ ಸಾಧ್ಯತೆಗಳಿರ್ತವೆ. ಆತನ ಬಾಯಿಯಿಂದ ಸತ್ಯವನ್ನು ಹೇಗೆ ಹೊರಗಡೆ ತರಬೇಕು, ಅದು ಬಿಗ್ಗೆಸ್ಟ್ ಆಗಿರ್ತಕ್ಕಂಥ ಚಾಲೆಂಜ್. ಈಗ ಯಾರೋ ಒಬ್ಬ ಜನಸಾಮಾನ್ಯ ಆಗಿದ್ದಾನೆ ಅಂದರೆ ಪೊಲೀಸರು ತಮ್ಮದೇ ರೀತಿಯಿಂದ ಬಾಯಿ ಬಿಡಿಸ್ಬೋದು. ಆದರೆ ಈತ ಒಂದು ಹೈ ಪ್ರೊಫೈಲ್ ಉಗ್ರ ಕೂಡ ಆಗಿದ್ದಾನೆ, ಅಮೆರಿಕಾದಿಂದ ಕರೆತಂದಿರುವಂಥದ್ದು. ಅಲ್ಲಿಯ ಕೋರ್ಟ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನು ಭಾರತ ತಿಳಿಸಿರುತ್ತೆ. ಆತನ ಪ್ರಾಣವನ್ನು ಹಾನಿಯಾಗದಾಗ ನೋಡ್ಕೊಳ್ತೀವಿ ಅಂತ ಕೂಡ ವಿಚಾರ ಇರ್ಬೋದು. ಯಾಕಂದರೆ ಆತ 3 ಬಾರಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿರ್ತಾನೆ ಕಳೆದ 15 ದಿನದಲ್ಲಿ. ನನ್ನನ್ನು ನೀವು ಯಾವುದೇ ಕಾರಣಕ್ಕೂ ಗಡಿಪಾರು ಮಾಡಬೇಡಿ ಭಾರತಕ್ಕೆ, ಅಲ್ಲಿ ಚಿತ್ರಹಿಂಸೆಯನ್ನು ಕೊಡ್ತಾರೆ, ಅಲ್ಲಿ ಹೊಡಿತಾರೆ, ಅಲ್ಲಿ ಯಾವುದೇ ರೀತಿಯಾದಂಥ ಮಾನವ ಹಕ್ಕುಗಳನ್ನು ನನಗೆ ಮಾಡೋದಿಲ್ಲ ಅಂತೇಳಿ ಕೂಡ ಆತ ಕಂಪ್ಲೇಂಟ್ಸ್ಗಳನ್ನು ಮಾಡಿ ಅಲ್ಲಿ ಸಾಕಷ್ಟು ಬಾರಿ ಕೋರ್ಟ್ ಮೆಟ್ಲೇರಿದ್ದ. ಆ ಸಂದರ್ಭದಲ್ಲೂ ಕೂಡ ಆತನ ವಿಚಾರಣೆ ಬಗ್ಗೆ ಸಾಕಷ್ಟು ಪ್ರಾಮಿಸನ್ನು NIA ಅಧಿಕಾರಿಗಳು ಭಾರತ ಮಾಡಿರುತ್ತೆ. ಹೀಗಾಗಿ ಅವೆಲ್ಲ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಆತನಿಂದ ಸತ್ಯವನ್ನು ಹೊರಗಡೆ ತರುವಂಥದ್ದಿದೆಯಲ್ಲ, ಆತನ ಬಾಯಿ ಬಿಡಿಸುವಂಥದ್ದಿದೆಯಲ್ಲ, ಅದೇ ಬಿಗ್ಗೆಸ್ಟ್ ಚಾಲೆಂಜ್ ಆಗಿರುವಂಥದ್ದು. ಈಗ ಅಮೆರಿಕದ ಕೋರ್ಟನ್ನು ನಾವು ಈಗ ಮಣಿಸೋದಕ್ಕೆ ಸಾಧ್ಯ
ಸಾಧ್ಯ ಆಗಿದೆ. ಯಾಕಂದರೆ ಅಷ್ಟು ಸಾಕ್ಷ್ಯಾಧಾರಗಳಿತ್ತು. ಆ ಸಾಕ್ಷ್ಯಾಧಾರಗಳನ್ನು ಆತನ ಮುಂದೆ ಇಟ್ಟು ಜೊತೆಗೆ ವಿಭಿನ್ನವಾಗಿರ್ತಕ್ಕಂಥ ಒಂದು ಸೈಕಾಲಜಿಕಲ್ ಆದಂಥ ತನಿಖೆ ಇರ್ಬೋದು, ಅಥವಾ ಪೊಲೀಸ್ ಹಂತದ ತನಿಖೆ ಇರ್ಬೋದು, ಮಿಲಿಟರಿ ತನಿಖೆ ಇರ್ಬೋದು, ಅವೆಲ್ಲವನ್ನ ಕೂಡ ಮಾಡಬೇಕಾಗುತ್ತೆ. ಏನೇ ಇದ್ರೂ ಆತ ಬಾಯಿ ಬಿಡೋದಾದ್ರೆ ಹೇಗೆ ಬಿಡ್ತಾನೆ ಅಂತಕ್ಕಂಥದ್ದು ಕೂಡ ಈಗ ಚಾಲೆಂಜ್ ಇರುವಂಥದ್ದು. ನವಿತಾ ಗುಡಿ, ಈಗ ನೀವು ಹೇಳ್ತಾ ಇದ್ರಿ ಅಂದ್ರೆ ಆತ ಯಾವ ಕಾರಣಕ್ಕಾಗಿ ಇಲ್ಲಿ ಇಂಪಾರ್ಟೆಂಟ್ ಆಗಿದ್ದ ಅನ್ನೋದ್ರ ಜೊತೆಗೆ ಆ ದಿನದ ಘಟನೆಗಳನ್ನ ಕೂಡ ನಾವು ನೆನಪು ಮಾಡ್ಕೊಳ್ತಾ ಇದ್ವಿ. ಇಂತಹ ಸಂದರ್ಭದಲ್ಲಿ ಭಾರತದ ಪ್ರಯತ್ನಗಳ ಬಗ್ಗೆ, ಅದರ ಹಿನ್ನೆಲೆಗಳ ಬಗ್ಗೆ ಒಂದಷ್ಟು ಹೇಳ್ತಾ ಹೋಗೋದಾದ್ರೆ ಡೀಟೇಲ್ಸ್ ಅನ್ನ. 2008 ನವೆಂಬರ್ 26 ಭಾರತದ ಮೇಲೆ ಪಾಕಿಸ್ತಾನದಿಂದ ಸುಮಾರು 8 ಜನ ಬಂದು ದಾಳಿಯನ್ನ ಮಾಡ್ತಾರೆ ನವಿತಾ. ಆ ದಾಳಿಯಲ್ಲಿ ಅದನ್ನ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರ್ತಾರೆ. ಒಂದು ಸಾಮಾನ್ಯವಾದಂತಹ ಬೋಟ್ ಮೂಲಕವಾಗಿ ಬರ್ತಾರೆ. ತದನಂತರದಲ್ಲಿ ಅವರ ಕರೆತರುವಂತಹ ಪ್ರಯತ್ನದ ಬಗ್ಗೆ ಗುಡಿ, ಆತನನ್ನು ಕರೆತರುವಂಥ ಪ್ರಯತ್ನವನ್ನು ನೋಡಿದಾಗಲೂ ಕೂಡ ನವಿತಾ, ಈಗ ನಾನು ಆಗಲೇ ಹೇಳಿದಾಗ 2011ರಲ್ಲಿ ಅಲ್ಲಿಯ ಕೋರ್ಟ್ ತಹವೂರ್ ರಾಣಾನನ್ನ ನಿರಪರಾಧಿ ಅಂತ ಘೋಷಣೆ ಮಾಡಿರುತ್ತೆ. ಅದಾದ ಬಳಿಕ ಭಾರತ ಸರ್ಕಾರ, ಅವತ್ತು ಭಾರತದ ರಾಜತಾಂತ್ರಿಕ ಅಧಿಕಾರಿಗಳು ಮತ್ತೊಮ್ಮೆ ಅದರ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಜೊತೆಗೆ ಅವತ್ತು ಪ್ರಶ್ನೆಯನ್ನ ಮಾಡಲಾಗುತ್ತೆ, ನೀವು ಯಾವ ಆಧಾರದಲ್ಲಿ ಆತ ನಿರಪರಾಧಿ ಅಂತಿದ್ದೀರಿ? ಇಲ್ಲಿ ವಿಕ್ಟಿಮ್ ಆಗಿರುವಂಥದ್ದು ಭಾರತದವರು, ಆತ ದಾಳಿ ಮಾಡಿಸಿದ್ದು ಭಾರತದ ಮೇಲೆ, ಸಾಕ್ಷ್ಯಾಧಾರಗಳಿರೋದು ಭಾರತದ ಹತ್ರ, ನೀವು ಹೇಗೆ ಆತನನ್ನ ನಿರಪರಾಧಿ ಅಂತ ಪ್ರೂವ್ ಮಾಡ್ತೀರಿ ಅಂತೇಳಿ ಅಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಹೀಗಾಗಿ ಆತ ಜೈಲಿನಿಂದ ಹೊರಗಡೆ ಅಥವಾ ಕಸ್ಟಡಿಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಅತಿ ದೊಡ್ಡ ಗೆಲುವು ಭಾರತದ ಅಧಿಕಾರಿಗಳಿಗೆ ಮತ್ತು ಭಾರತಕ್ಕೆ ಸಿಕ್ಕಂಥದ್ದು ಮೊದಲ ಗೆಲುವು. ಯಾಕಂದ್ರೆ ಅವತ್ತು ಆತ ಏನಾದ್ರು ಬಿಡುಗಡೆಯಾಗಿ ಮರಳಿ ಕೆನಡಾ ಅಂತ ರಾಷ್ಟ್ರಗಳಿಗೆ ಹೋಗ್ಬಿಟ್ಟಿದ್ದ ಅಂದ್ರೆ ಇವತ್ತು ಭಾರತಕ್ಕೆ ಆತನನ್ನು ಕರೆತರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತು ನೋಡ್ತಿದ್ದೀವಿ ನಾವು, ಕೆನಡಾದಲ್ಲಿ ಸಾಕಷ್ಟು ಖಾಲಿಸ್ತಾನಿ ಉಗ್ರರಿದ್ದಾರೆ, ಸಾಕಷ್ಟು ಟೆರರಿಸ್ಟ್ಗಳಿದ್ದಾರೆ, ಅಲ್ಲಿ ಗ್ಯಾಂಗ್ಸ್ಟರ್ಸ್ಗಳಿದ್ದಾರೆ. ಅವರನ್ನ ಕರೆತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿಯ ಸರ್ಕಾರವೇ ಅವರಿಗೆ ಸಪೋರ್ಟ್ ಇರೋದ್ರಿಂದ. ಹೀಗಾಗಿ ಭಾರತದ ಮೊದಲ ಗೆಲುವು ಸಿಕ್ಕಿದ್ದೆ ಆತನನ್ನ ಜೈಲಿನಲ್ಲಿ ಮತ್ತು ಆ ಕಸ್ಟಡಿಯಲ್ಲಿ ಇಡೋದಕ್ಕೆ ಕೊಡೋ ಒಂದು ರೀತಿಯಿಂದ ಸನ್ನಿವೇಶವನ್ನು ನಿರ್ಮಾಣ ಮಾಡಿದ್ದು. ಅದಾದ ಮೇಲೆ ಕೂಡ ಅಲ್ಲಿ ಇರುವಂಥದ್ದು ಒಂದೇ ಏನಂದ್ರೆ ಅಲ್ಲಿ ವಿಭಿನ್ನವಾದಂಥ ಕೋರ್ಟ್ಗಳಿದ್ದಾವೆ. ಆ ಕೋರ್ಟ್ಗಳಿಗೆ ಸಾಕ್ಷ್ಯಾಧಾರಗಳನ್ನು ಒದಗಿಸಬೇಕು. ಹಾಗಿದ್ರೆ ಆ ಸಾಕ್ಷ್ಯಾಧಾರವನ್ನು ಹೇಗೆ ಒದಗಿಸಬೇಕು? ಆ ಒಂದಕ್ಕೆ ಅಲ್ಲಿ ಹೆಲ್ಪ್ ಆಗಿದ್ದೆ ಡಿಜಿಟಲ್ ಫುಟ್ ಪ್ರಿಂಟ್ಗಳು ಅಂತೇಳಿ. ಯಾಕಂದ್ರೆ ಡಿಜಿಟಲ್ ಫುಟ್ ಪ್ರಿಂಟ್ ಬಗ್ಗೆ ಅವತ್ತು ಅಷ್ಟು ದೊಡ್ಡ ಮಟ್ಟದ ಅವೇರ್ನೆಸ್ ಇರಲಿಲ್ಲ. ಬಹುತೇಕವಾಗಿ ಇದೇ ಕಾರಣದಿಂದಾಗಿ ಆ ಡೇವಿಡ್ ಹೆಡ್ಲಿ ಅಂತಕ್ಕಂಥ ಉಗ್ರ ಏನಿದ್ದಾನೆ, ಆತ ಕ್ರೆಡಿಟ್ ಕಾರ್ಡ್ ಅನ್ನ ಬಳಕೆ ಮಾಡ್ತಾ ಇದ್ದದ್ದು. ಆ ಕ್ರೆಡಿಟ್ ಕಾರ್ಡ್ ಅನ್ನ ಬಳಕೆಯನ್ನ ಟ್ರೇಸಿಂಗ್ ಅನ್ನ ಮಾಡಿದಾಗ ಅದಕ್ಕೆ ಹಣ ಎಲ್ಲಿಂದ ಭರ್ತಿ ಆಗ್ತಾ ಇತ್ತು? ಯಾಕಂದ್ರೆ ಆತ ಭಾರತದಲ್ಲಿದ್ದು ರೇಖೆಯನ್ನ ಮಾಡ್ತಾ ಇದ್ದ, ಮುಂಬೈಯಲ್ಲಿದ್ದ ಆತ, ಸುಮಾರು 2 ವರ್ಷಗಳ ಕಾಲ ಪಾಕಿಸ್ತಾನದಲ್ಲಿಯೇ ಹೋಗಿರ್ತಾ ಇದ್ದ ಆತ. ಅಷ್ಟು ಮೂವ್ಮೆಂಟ್ ಇದ್ದಾಗ ಆತನಿಗೆ ಇನ್ಕಮ್ ಬರ್ತಾ ಇರೋದೆಲ್ಲಿ? ಆ ಇನ್ಕಮ್ ಸೋರ್ಸ್ ಅನ್ನ ಒಂದು ತನಿಖೆ ಮಾಡೋದಕ್ಕೆ ಭಾರತದ NIA ಇರ್ಬೋದು, ಅಥವಾ ಅಲ್ಲಿ ಇರತಕ್ಕಂಥ ವಿಭಿನ್ನ ನಮ್ಮ ತನಿಖಾ ಸಂಸ್ಥೆಗಳೇನಿದಾವೆ, ಆಮೇಲೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಏನಿದೆ, ಅದರ ಅಧಿಕಾರಿಗಳು ಮುಂದಾಗ್ತಾರೆ. ಯಾವಾಗ ಆ ಒಂದು ಮನಿ ಟ್ರೇಲ್ ಅನ್ನ ಒಂದಕ್ಕೊಂದು ತನಿಖೆಯನ್ನ ಮಾಡೋದಕ್ಕೆ ಶುರು ಆಗ್ತವೆ, ಹಾಗಿದ್ರೆ ಆತನಿಗೆ ಹಣ ಎಲ್ಲಿಂದ ಬರ್ತಾ ಇದೆ? ಇಂಗ್ಲೆಂಡ್, ಇದು ಕೆನಡಾದಿಂದ ಆತನ ಕ್ರೆಡಿಟ್ ಕಾರ್ಡ್ಗೆ ಹಣವನ್ನು ಭರ್ತಿ ಮಾಡಲಾಗ್ತಾ ಇದೆ, ಅಮೆರಿಕದಿಂದ ಭರ್ತಿ ಮಾಡಲಾಗ್ತಾ ಇದೆ. ಹಾಗಿದ್ರೆ ಯಾರು ಮಾಡ್ತಾ ಇದ್ದಾರೆ? ಅದಕ್ಕೆ ಅವರಿಗೆ ಹಣ ಬರ್ತಾ ಇರೋದು ಎಲ್ಲಿದೆ? ಆ ಟ್ರೇಲ್ಸ್ ಅನ್ನ ನೋಡ್ತಾ ಹೋಗ್ತಾ ಅದನ್ನ ಪ್ರೂವ್ ಕೂಡ ಮಾಡ್ತಾ ಹೋಗ್ತಾರೆ. ಇಲ್ಲಿ ಕೇವಲ ಒಂದು ಕಾಲ್ಪನಿಕವಾದಂಥ ಕಥೆಯನ್ನು ಹೇಳೋದಲ್ಲ, ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಗಳನ್ನ ನೀಡಿ ಪ್ರೂವ್ ಮಾಡ್ತಾ ಹೋಗ್ತಾರೆ ಅಧಿಕಾರಿಗಳು ಅಮೆರಿಕದ ಕೋರ್ಟ್ ಅಲ್ಲಿ. ಜೊತೆಗೆ ಭಾರತ ಸರ್ಕಾರ, ಅವತ್ತು ಮನಮೋಹನ್ ಸಿಂಗ್ ಸರ್ಕಾರ ಇರ್ಬೋದು, ತದನಂತರ ಬಂದಂಥ ನರೇಂದ್ರ ಮೋದಿ ಸರ್ಕಾರ ಇರ್ಬೋದು, ನಿರಂತರವಾಗಿ ಆ ಟಾಪ್ ಲೆವೆಲ್ ಅಲ್ಲಿ, ಅಂದ್ರೆ ಅಲ್ಲಿ ಅಧ್ಯಕ್ಷ ಪ್ರೈಮ್ ಮಿನಿಸ್ಟರ್ ಲೆವೆಲ್ ಅಲ್ಲಿ ಇರಬಹುದು, ಭಾರತದ ಪ್ರೈಮ್ ಮಿನಿಸ್ಟರ್, ಅಲ್ಲಿ ಅಧ್ಯಕ್ಷರು ಮಾತನಾಡುವಂಥದ್ದು, NSA ಅಧಿಕಾರಿಗಳು ಮಾತನಾಡುವಂಥದ್ದು, ರಾಜತಾಂತ್ರಿಕ ಅಧಿಕಾರಿಗಳು, ವಿದೇಶಾಂಗ ಇಲಾಖೆ ಅಧಿಕಾರಿಗಳು ನಿರಂತರವಾಗಿ ಅವರ ಮನವರಿಕೆಯನ್ನ ಮಾಡಿಕೊಡೋದಕ್ಕೆ ಕೂಡ ಮುಂದಾಗ್ತಾರೆ. ಹೀಗಾಗಿ ಒಬಾಮಾ ಬಂದಾಗಲೂ ಕೂಡ ನರೇಂದ್ರ ಮೋದಿ ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಾರೆ. ಬೈಡನ್ ಬಂದಾಗಲೂ ಕೂಡ ಇನ್ನೇನು ಆತನನ್ನ ಭಾರತಕ್ಕೆ ಹಸ್ತಾಂತರವನ್ನ ಮಾಡೇ ಬಿಡಲಾಗುತ್ತೆ ಅನ್ನುವಂಥ ಮಾತುಗಳು ಬಂದಾಗಲೂ ಕೂಡ ಆತ ಮತ್ತೆ ಸ್ಟೇಯನ್ನು ತೆಗೆದುಕೊಂಡು ಕೋರ್ಟ್ನ ಮೊರೆಯನ್ನ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ನಾವು ಇಲ್ಲಿ ಬೈಡನ್ ಸರ್ಕಾರವನ್ನು ಕೂಡ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ನಾವು ಸಾಮಾನ್ಯವಾಗಿ ಒಂದು ಕಲ್ಪನೆ ಏನಿರುತ್ತಂದ್ರೆ ಬೈಡನ್ ಸರ್ಕಾರ ಈ ವಿಚಾರದಲ್ಲಿ ಭಾರತದ ವಿರುದ್ಧ ನಿಂತಿರಬಹುದು ಅಂತ. ಆದರೆ ಈ ಉಗ್ರ ಸಂಘಟನೆ ವಿಚಾರದಲ್ಲಿ ಬೈಡನ್ ಸರ್ಕಾರ ಕೂಡ ಸಾಕಷ್ಟು ತನ್ನ ಕೈಲಾದಂಥ ಪ್ರಯತ್ನವನ್ನ ಮಾಡ್ತಾ ಇತ್ತು. ಆದರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯ ಕಾರಣದಿಂದಾಗಿ ಆತನನ್ನು ಕರೆದೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಮೊನ್ನೆ ತಾನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಅವರನ್ನ ಮೀಟ್ ಆದಾಗ, ಮೊದಲ ಭೇಟಿಯಲ್ಲಿ, 2ನೇ ಬಾರಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದಾಗ ನರೇಂದ್ರ ಮೋದಿ ಹೋಗಿ ಭೇಟಿಯಾದಾಗ ಬಹಿರಂಗವಾಗಿ ಘೋಷಣೆಯನ್ನ ಮಾಡ್ತಾರೆ ಟ್ರಂಪ್, ನಾವು ಈ ಒಂದು ಉಗ್ರ ಮಾಸ್ಟರ್ ಮೈಂಡ್ ಏನಿದ್ದಾನೆ ಆತನನ್ನ ಭಾರತಕ್ಕೆ ಹಸ್ತಾಂತರಿಸ್ತಾ ಇದ್ದೀವಿ ಅಂತ ಹೇಳಿ. ಯಾವಾಗ ಆ ಘೋಷಣೆ ಆಗುತ್ತೆ ಆಗ ಒಂದು ಸ್ಪಷ್ಟವಾಗುತ್ತೆ ಆತನನ್ನು ಭಾರತಕ್ಕೆ ಬರೋದು ಕನ್ಫರ್ಮ್ ಅಂತೇಳಿ. ಅದಾದ ಬಳಿಕ ಕೂಡ ಆತ 2-3 ಬಾರಿ ಅಲ್ಲಿ ಸುಪ್ರೀಂ ಕೋರ್ಟ್ ಕದವನ್ನ ತಡ್ತಾರೆ. ಆದರೆ ಆ ಕದ ಮುಚ್ಚಿದೆ. ಇವತ್ತು ಆತ ಭಾರತಕ್ಕೆ ಆತನನ್ನು ಕರೆತರಲಾಗಿದೆ. ಉಗ್ರ ಸಂಘಟನೆಯ ತಿಜೋರಿ ಕೈ ಭಾರತಕ್ಕೆ ಸಿಕ್ಕಂತಾಗಿದೆ. ಮತ್ತೊಮ್ಮೆ ಪಾಕಿಸ್ತಾನ ಈ ರೀತಿಯಾಗಿ ಉಗ್ರವಾದಕ್ಕೆ ಸಪೋರ್ಟ್ ಮಾಡುತ್ತೆ ಅನ್ನುವಂತಹ ಬೆತ್ತಲು ಮಾಡುವಂತಹ ಅವಕಾಶ ಭಾರತಕ್ಕೆ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರೆ, ಇಲ್ಲಿ ನೋಡಿ, ಕಾಂಗ್ರೆಸ್ ಮುಖಂಡನ ಬೆಂಕಿ ಹಚ್ಚುವ ಹೇಳಿಕೆ ಇದೆ. ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸೋ ಇಂಥವರನ್ನ ಬಂಧಿಸಲ್ವಾ? ವಕ್ಫ್ ಬಿಲ್ ವಿರೋಧಿಸಿ ಸಮಾಜದಲ್ಲಿ ದಂಗೆ ಎಬ್ಬಿಸಬೇಕಂತೆ. ಕಾಂಗ್ರೆಸ್ ಮುಖಂಡ ಕೊಟ್ಟಿರುವಂತಹ ಬೆಂಕಿಯಂತಹ ಹೇಳಿಕೆ ಇದು. ಬೆಂಕಿ ಹಚ್ಚುವಂತಹ ನೂರಾರು ಅಮಾಯಕರುಗಳು ಪ್ರಾಣವನ್ನ ಕಳ್ಕೊಳ್ಳುವ ರೀತಿಯಾಗಿ ಮಾತನಾಡಿದ್ದಾನೆ ಈತ. ಕಾಂಗ್ರೆಸ್ ಮುಖಂಡನ ಬೆಂಕಿ ಹಚ್ಚುವ ಹೇಳಿಕೆಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ. ನೋಡಿ ಏನೇನ್ ಮಾತಾಡಿದಾನೆ ಆತ ಅಂತ.
ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಇಂಥವರನ್ನ ಬಂಧಿಸಲ್ವಾ ಗೃಹ ಸಚಿವರೇ? ವಕ್ಫ್ ಬಿಲ್ ವಿರೋಧಿಸಿ ಸಮಾಜದಲ್ಲಿ ದಂಗೆ ಎಬ್ಬಿಸ್ಬೇಕಂತೆ, ಜನರನ್ನ ಬಲಿ ಕೊಡ್ಬೇಕಂತೆ, ಸಾಯೋಕ್ಕೂ ರೆಡಿ ಆಗ್ಬೇಕಂತೆ. ಗೃಹ ಸಚಿವರೇ ಇಂತಹ ಕಾಂಗ್ರೆಸ್ ಮುಖಂಡನನ್ನ ಏನ್ ಮಾಡ್ತೀರಾ ಹೇಳಿ? ಬಂದ್ ಮಾಡಿ, ಬೆಂಕಿ ಇಡಿ, ಒಡೆದು ಹಾಕಿ, ಮುರಿದು ಹಾಕಿ. ಒಂದರಲ್ಲಿ 8 ರಿಂದ 10 ಜನ ವಕ್ಫ್ ಬಿಲ್ ವಿರುದ್ಧ ಸಾಯ್ಬೇಕಂತೆ. ವಕ್ಫ್ ವಿರುದ್ಧ ರಕ್ತ ಹರಿಸಿ ಅಂತ ಹೇಳಿದ್ದಾನೆ ಕಾಂಗ್ರೆಸ್ ಮುಖಂಡ, ಕಾಂಗ್ರೆಸ್ನ ಮುಸ್ಲಿಂ ಮುಖಂಡ ಈತ. ಮೊದಲು ಕಾಂಗ್ರೆಸ್ ಮುಖಂಡನ ಸಮಾಜಘಾತುಕ ಹೇಳಿಕೆ, ಇದರ ಬಗ್ಗೆ ಕೂಡ ನಾವು ತೋರಿಸ್ತಾ ಹೋಗ್ತೀವಿ. ಗೃಹ ಸಚಿವರಾಗಿರೋ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಇಂತಹ ಹೇಳಿಕೆಗಳನ್ನ ಕೊಡುವವರ ವಿರುದ್ಧ ಯಾವ ಕ್ರಮವನ್ನ ಕೈಗೊಳ್ತೀರಾ? ಸಮಾಜದಲ್ಲಿ ಯಾವುದೇ ರೀತಿಯಲ್ಲಿ ಅಶಾಂತಿ ಸೃಷ್ಟಿ ಆಗದಾಗೆ ನೋಡ್ಕೊಳ್ಬೇಕು ಅಂತ ಹೇಳುವಂತಹ ಈಗ ಗೃಹ ಸಚಿವರು ಈ ವಿಚಾರದಲ್ಲಿ ಏನ್ ಮಾಡ್ತಾರೆ? ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂತಹದ್ದು, ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾನೆ ಈತ. ಹಾಗಾದ್ರೆ ಈತನ ವಿರುದ್ಧ ಯಾವ ಕ್ರಮ ಆಗತ್ತೆ? ಪರಮೇಶ್ವರ್ ಸಾಹೇಬ್ರೆ, ಇಂಥವ್ರನ್ನ ಬಂಧಿಸೋದಕ್ಕೆ ಆಗದಷ್ಟು ಅಶಕ್ತವಾಗಿದೆಯಾ ಪೊಲೀಸ್ ಇಲಾಖೆ ಅನ್ನೋದನ್ನ ನೀವೇ ಉತ್ತರ ಕೊಡಬೇಕು. ಮೊದಲದಾಗಿ ಆತ ಏನ್ ಹೇಳಿದ್ದಾನೆ ನೋಡಿ. रस्ते पर कोटरस्टा करने से, कटोटरा पकड़ने से, डीसी साहब को जाको देने से, सीएम को देने से और पदाधिकारी को लज्जा को देने से क्या अभी फायदा नहीं है। रास्ते पर उतरना ज़रूरी है। जो भी करना चाहते हैं तुम्हें, जलाओ, मरो, जान की आहुति देना। हर गांव से 8-10 आदमी मरना, कैसा होना 150, वो हुआ तो सिर फुट के कामा करना, बसा जलाना, ट्रेना जलाना, ट्रेना ठहरा करो, ट्रेना में से उतरो को जलाओ। और है ना, जरे चीज़ा है ना, बोल को करने के नहीं रहते, प्लानिंग कर को करने के नहीं रहते। और गाँव के जो भी जिम्मेदार हैं, उन्होंने आए ने, उन्होंने बोले ने, उनको सभी ये करना नहीं तुम्हें, उन्होंने कब क्या करना उन्होंने आको करती। अब देखो, हिंदुस्तान के अंदर हमारा कौन भी आज एक लीडर नहीं है। हमें लीडर मान रहे ना किसी भी, ये उम्मीद है ना हर नौजवान से, है ना हर एक गाँव रखे रहता, उस उम्मीद को खरा उतरना पड़ता। इसके विरोध में है ना फुल गुस्से का मुजाहिरा करना, वक्त पड़ेगा तो गाँव बंद करो, जलाओ, फोड़ो, तोड़ो, क्या हो तो भी करो, मगर तुम्हें बड़ों की इज्जत करो बस पहले। और जो मशवरा रहता है वो मशवरे को काम करो। बड़े हैं ना खुद ब खुदा को तुम्हारे वक्त को है ना क्या साथ देना वो देती हैं। ಬೆಂಕಿ ಹಚ್ಚಿ ಸಾಯಿರಿ, ಸಾಯಿಸಿ ಅಂದವನು ಕಾಂಗ್ರೆಸ್ ಮುಖಂಡ. ಈತ ದಾವಣಗೆರೆ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಅಹಮದ್ ಕಬೀರ್ ಅಲಿಯಾಸ್ ಅಹಮದ್ ಖಾನ್. ಈತ ಮಾತನಾಡಿದ್ದನ್ನ ನೋಡಿದ್ರಲ್ಲ, ಏನಾಗಬೇಕು, ಯಾವ ರೀತಿಯಾಗಿ ರೊಚ್ಚಿಗೆ ಬಿಸ್ತಾ ಇದ್ದಾನೆ ಜನರನ್ನ ಅಂತ ಹೇಳಿ. ಗೃಹ ಸಚಿವರೇ, ದಾವಣಗೆರೆ ಪೊಲೀಸರಿಗೂ ಇದು ವಿಷಯ ಗೊತ್ತು. ಸಾಯಿರಿ, ಸಾಯಿಸಿ ಅಂದ ಕಾಂಗ್ರೆಸ್ನ ಮುಖಂಡ ಇದಾನಲ್ಲ ಅಹಮದ್ ಖಾನ್ ಅನ್ನ ಇಲ್ಲಿವರೆಗೂ ಬಂಧಿಸಿಲ್ಲ. ಯಾಕೆ? ಅಹಮದ್ ಕಬೀರ್ ಖಾನ್ ಅನ್ನ ಯಾವಾಗ ಬಂಧಿಸ್ತೀರಾ ಹೇಳಿ? ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಆದ್ರೆ ವಿಡಿಯೋ ಮಾಡಿದವರನ್ನ ಬಂಧಿಸಿ ಸುಮ್ಮನಾಗಿದ್ದಾರೆ ಪೊಲೀಸರು. ಕಾಂಗ್ರೆಸ್ ಮುಖಂಡ ಅಹಮದ್ ಖಾನ್ ಅನ್ನ ಯಾವಾಗ ಬಂಧಿಸ್ತೀರಾ ಅನ್ನುವ ಪ್ರಶ್ನೆ. ಯಾರನ್ನೋ ಬಂಧಿಸೋದು, ಯಾರೋ ವಿಡಿಯೋ ಮಾಡ್ದ ಅಂತ ಹೇಳಿ ಅವನನ್ನ ಬಂಧಿಸೋದಲ್ಲ, ಯಾರು ಈ ತರ ಮಾಡಿದ್ದಾರೆ ಅವರನ್ನ ಬಂಧಿಸಬೇಕು. ಇಲ್ಲಿ ಈಗಾಗಲೇ ದಾವಣಗೆರೆಯ ಪಾಲಿಕೆಯ ಮಾಜಿ ಸದಸ್ಯ ಈತ. ಹಾಗಾದ್ರೆ ಈತನನ್ನ ಬಂಧಿಸಿಲ್ಲ ಯಾಕೆ? ಈತ ಪ್ರಭಾವಿ ಇದ್ದಾನೆ ಅಂತಾನ ಹೇಳಿಯಾ, ಅಥವಾ ಅಮಾಯಕರನ್ನ ಬಂಧಿಸಿದ್ರೆ ಆಯ್ತು ಅಂತಾನ? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಈಗಾಗಲೇ ಈತ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವಂತಹ ಕೆಲಸವನ್ನ, ಜೊತೆಗೆ ಅಮಾಯಕರ ಪ್ರಾಣವನ್ನ ತೆಗೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾನೆ. ಈತನನ್ನ ಬಂಧಿಸಿಲ್ವಾ ಇನ್ನೂ ಕೂಡ? ಏನು ವಕ್ಫ್ ಬಿಲ್ ಕೇಂದ್ರ ಸರ್ಕಾರ ತಿದ್ದುಪಡಿ ತಂದಿತ್ತು, ಈ ಬೆನ್ನಲ್ಲೇ ಏನು ಅದು ಕಾಂಗ್ರೆಸ್ನ ಕಾರ್ಪೊರೇಟರ್ ಆದಂತಹ ಏನು ಕಬೀರ್ ಏನಿದ್ದಾರೆ, ಇವರು ಏನೋ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು 8ನೇ ತಾರೀಕು ಒಂದು ಹೋಟೆಲಲ್ಲಿ ಕೂತು ಬಿಡುಗಡೆ ಮಾಡ್ತಾರೆ. ಈ ಹೇಳಿಕೆ ಬಿಡುಗಡೆ ಆದ ತಕ್ಷಣ ಅದು ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಯಿತು. ವೈರಲ್ ಆದ ತಕ್ಷಣ ಕೂಡ ಏನು ಈಗ ಪೊಲೀಸರು ಕೂಡ ಒಂದು ಕೇಸನ್ನು ದಾಖಲಿಸಿಕೊಂಡು ಈಗ ಸದ್ಯ ಈಗ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತನ ಜೊತೆಗಿದ್ದಂತಹ ಇಬ್ಬರು ಏನು ವಿಡಿಯೋ ಮಾಡಿದ್ರು
ಅವರು ಇಬ್ಬರನ್ನ ಈಗ ಜುಬೀರ್ ಮತ್ತೆ ಗನಿ ಅಂತ ಹೇಳಿ ಇಬ್ಬರನ್ನ ಸದ್ಯಕ್ಕೆ ಬಂಧನ ಮಾಡಿದ್ದಾರೆ. ಆದ್ರೆ ಈತ ಏನು ಕಾರ್ಪೊರೇಟರ್ ಕಬೀರ್ ಏನಿದ್ದಾನೆ ತಲೆ ಮರೆಸ್ಕೊಂಡಿದ್ದಾನೆ. ಪೊಲೀಸರು ಕೂಡ ಹುಡುಕಾಟ ನಡೆಸಿದ್ದಾರೆ. ಆದ್ರೆ ಇದುವರೆಗೂ ಆತ ಎಲ್ಲಿದ್ದಾನೆ ಅನ್ನೋದು ಮಾಹಿತಿ. ಇನ್ನಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡ್ಕೊಳ್ತೀನಿ. ಇದೀಗ ನಮ್ಮ ಜೊತೆ ಬಿಜೆಪಿಯ ಪಾಲಿಕೆ ಸದಸ್ಯರಾಗಿರುವಂತಹ ಪ್ರಸನ್ನ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ ಕುಮಾರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಅಹಮದ್ ಖಾನ್ ಕೊಟ್ಟಂತಹ ಹೇಳಿಕೆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಪೊಲೀಸರು ಮಾತ್ರ ಇನ್ನೂ ಕೂಡ ಬಂಧಿಸ್ತಾ ಇಲ್ಲ. ಅಶಾಂತಿ ಸೃಷ್ಟಿ ಆದ್ರೆ ಅಂತವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಿದ್ದಾರೆ ಗೃಹ ಸಚಿವರು. ಆದ್ರೆ ಈ ವಿಚಾರದಲ್ಲಿ ಯಾಕೆ ಇನ್ನೂ ಕೂಡ ಬೇಜವಾಬ್ದಾರಿ, ಯಾಕೆ ಇನ್ನೂ ಕೂಡ ಈತನನ್ನ ಬಂಧಿಸಿಲ್ಲ? ಇವತ್ತು ನೋಡಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದಾನು ಈ ತರದ ಹೇಳಿಕೆಗಳು ಮತ್ತು ಹಠಾಸೆಗಳು ನಿರಂತರವಾಗಿ ನಡೀತಾ ಇದಾವೆ. ಯಾಕೆಂದ್ರೆ ಅದಕ್ಕೆ ರಕ್ಷಣೆ ನೀಡೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತು ಗೃಹ ಸಚಿವರು ವರ್ತನೆ ಮಾಡ್ತಿದ್ದಾರೆ. ಇವತ್ತು ಇದೆಲ್ಲ ಒಂದು ನೋಡಿ, ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅಲ್ಲಿ ಆಕ್ಚುಲಿ ಮಹಿಳೆಯರನ್ನ ಸೇರಿಸೋ ಮೂಲಕ ಒಂದು ಎಂಪವರ್ ಮಾಡಿದೆ ಮಹಿಳೆಯರು. ಮತ್ತೆ ಅಲ್ಲಿದ್ದಂತ ಹಲವಾರು ನ್ಯೂನ್ಯತೆಗಳನ್ನ ಇವತ್ತು ಕೇಂದ್ರ ಸರ್ಕಾರದ ಬಿಲ್ ಅಡ್ರೆಸ್ ಮಾಡಿದೆ. ಇದನ್ನ ನಾವು ಸ್ವಾಗತ ಮಾಡ್ಬೇಕು. ಅದನ್ನ ಬಿಟ್ಟು ಅದನ್ನ ವಿರೋಧ ಮಾಡೋ ರೀತಿ ಮತ್ತು ಕಾನೂನನ್ನ ಕೈಗೆ ಎತ್ಕೊಳ್ಳೋ ರೀತಿ ಮತ್ತು ಕೋಮು ಸೌಹಾರ್ದತೆಗೆ ಧಕ್ಕೆ ತರೋ ರೀತಿ ಇವತ್ತು ಕೋಮು ಭಾವನೆಯನ್ನ ಕೆರಳಿಸುವಂತ ಕೆಲಸವನ್ನ ಇವತ್ತು ಯಾರೇ ಮಾಡಿರ್ಲಿ ಅದನ್ನ ಅದ್ರ ವಿರುದ್ಧ ಕಠಿಣ ಕ್ರಮ ಆಗ್ಲೇಬೇಕಾದ್ರು. ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ನಾವು ಶಾಂತಿಯನ್ನು ಕಾಪಾಡಬೇಕು, ಕಾನೂನನ್ನ ಗೌರವಿಸ್ಬೇಕು. ಆದ್ರೆ ಇವತ್ತು ಈ ಏನು ಹೇಳಿಕೆ ಇದೆ ಅದು ಅತ್ಯಂತ ಖಂಡನಾರ್ಹ ಮತ್ತು ಈ ಕೂಡಲೇ ಸರ್ಕಾರ ಮತ್ತು ಗೃಹ ಸಚಿವರು ಕ್ರಮ ತಗೋಬೇಕು ಅಂತ ನಾನು ಆಗ್ರಹಿಸ್ತೀನಿ. ಓಕೆ, ಈಗ ಅಹಮದ್ ಕಬೀರ್ ಖಾನ್ ಈ ಹಿಂದೆ ಕೂಡ ಇಂಥ ಹೇಳಿಕೆಗಳು ಏನಾದ್ರು ಕೊಟ್ಟಿದ್ದಿದೆಯಾ, ಏನಾದ್ರು ಕೇಸ್ಗಳು ಆಗಿದ್ದಿದೆಯಾ, ಅಥವಾ ಫಸ್ಟ್ ಟೈಮ್ ಈ ತರದ ಹೇಳಿಕೆ ಏನಾದ್ರು ಕೊಟ್ಟಿರೋದು? ಅಲ್ಲ, ಆ ತರದ ಈ ಹಿಂದೆ ಏನು ಘಟನೆ ಆ ತರದ ಘಟನೆಗಳಾಗಿಲ್ಲ. ನನ್ನ ಗಮನದಲ್ಲಿರೋ ಹಾಗೆ ಇದು ಮೊದಲನೇದು. ಮತ್ತೆ ಅವರು ಕೂಡ ಅವರ ಜವಾಬ್ದಾರಿಯನ್ನ, ಪಾಲಿಕೆ ಸದಸ್ಯರಾಗಿದ್ದಂಥವ್ರು ಅವ್ರ ಜವಾಬ್ದಾರಿ ಅರ್ಥ ಸ್ಟೇಟ್ಮೆಂಟ್ ಅನ್ನು ಕೊಡ್ಬೇಕಾಯ್ತು. ಯಾವ್ದೋ ಪ್ರಚಾರಕ್ಕೋಸ್ಕರ ಅಥವಾ ಯಾರನ್ನೋ ಒಬ್ರನ್ನ ಓಲೈಸ್ಕೊಳ್ಳೋಕ್ಕೋಸ್ಕರ ಅಥವಾ ಇನ್ಯಾವುದೋ ಮನಸ್ಥಿತಿಯನ್ನು ಇಟ್ಕೊಂಡು ಆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಕಾನೂನಿನ ಹಂತದಲ್ಲಿ ತಪ್ಪು ಅಂತ ನನ್ನ ಅನಿಸಿಕೆ. ಈಗ ಯಾರು ವಿಡಿಯೋ ಮಾಡಿದ್ರಲ್ಲ ಅವರ ಅರೆಸ್ಟ್ ಆಗಿದೆ, ಇವರನ್ನ ಮಾತ್ರ ಮಾಡೋದಕ್ಕೆ ಮನಸ್ಸೇ ಮಾಡ್ತಾ ಇಲ್ಲ. ಅಂದ್ರೆ ಪ್ರಭಾವಿ ಇದಾರಪ್ಪ, ಮಾಡೋದಕ್ಕೆ ಆಗೋದಿಲ್ಲ ಅಂತಾನ? ಏನ್ ಪೊಲೀಸರು ಇದರ ವಿಚಾರದಲ್ಲಿ ಏನಾದ್ರು ನೀವು ಕೇಳಿದೀರಾ, ಮಾತನಾಡಿದ್ರಾ? ಅಲ್ಲ, ಅದೇ ಕಾನೂನು ಕ್ರಮ ತಗೊಳ್ತೀವಿ, ಇದು ಮಾಡ್ತಿದೀವಿ ಆ ತರನೇ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಸರ್ಕಾರದ ನೋಡಿ, ಇದು ಒಂದೇ ಕೇಸ್ ಅಲ್ಲ, ಸುಮಾರು ಇವತ್ತು ಸರ್ಕಾರ ಒಂದು ತುಷ್ಟೀಕರಣ ನೀತಿಯಲ್ಲಿ ನಿಂತಿದೆ. ನಾವಿದೀವಿ, ನೀವ್ ಏನ್ ಬೇಕಾದ್ರೂ ಮಾಡಿ ಅಂತ ಜಿಹಾದಿ ಮನಸ್ಥಿತಿಯನ್ನ ಹುಟ್ಟಾಕುವಂತ ಮತ್ತು ಅವರಿಗೆ ಧೈರ್ಯ ಕೊಡುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಈ ತರದ ಪ್ರಕರಣಗಳು ಹೆಚ್ಚೆಚ್ಚಾಗ್ತಾ ಇದಾವೆ. ಇವತ್ತು ಬಂಧಿಸ್ಬೇಕಾಗಿತ್ತಲ್ವಾ? ಈಗ ಕೇಸ್ ದಾಖಲಾಗಿದೆಯಾ ಇವರ ವಿರುದ್ಧನೂ? ಇನ್ನೂ ಆಗಿಲ್ಲ, ಆಗ್ಬೇಕು. ಆಗಿಲ್ಲ. ಓಕೆ, ಎಸ್, ಥ್ಯಾಂಕ್ ಯು ಪ್ರಸನ್ನ ಕುಮಾರ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಈಗ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಇವರ ವಿರುದ್ಧ ಕೇಸ್ ದಾಖಲಾಗಿದೆ ಅಥವಾ FIR ಆಗಿಲ್ವಾ? ಪೊಲೀಸರು ಏನ್ ಹೇಳ್ತಾರೆ ಈ ವಿಚಾರದಲ್ಲಿ? ಇಷ್ಟೆಲ್ಲ ಅಶಾಂತಿಯನ್ನು ಸೃಷ್ಟಿ ಮಾಡುವಂತಹ, ಅರಾಜಕತೆಯನ್ನು ಸೃಷ್ಟಿ ಮಾಡುವಂತಹ ಕೆಲಸಗಳು ಆಗ್ತಾ ಇದ್ರು ಕೂಡ ಪೊಲೀಸರು ಯಾಕೆ ಬಂಧಿಸಿಲ್ಲ? ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ ಪೊಲೀಸರು ಕೂಡ ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ. ಬಟ್ ಆದ್ರೆ ಈ ಕಬೀರ್ ಅಂತ ಏನು ಕಾರ್ಪೊರೇಟರ್ ಇದ್ದಾರೆ, ಅವರು ಸದ್ಯ ಈಗ ತಲೆಮರೆಸ್ಕೊಂಡ್ರಿಂದ ಅವ್ರಿಗೆ ಹುಡುಕಾಟವನ್ನು ನಡೆಸಿರುವಂತದ್ದು. ಈಗ ಸದ್ಯ ಏನು ಅವ್ರ ಜೊತೆ ಇದ್ದಂತಹ ಇಬ್ಬರನ್ನ ಬಂಧನ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಏನು ಬಿಜೆಪಿ ಅವರು ಇರ್ಬೋದು, ಉಳಿದಂತೆ ಸಂಘ ಸಂಸ್ಥೆಯವರು ಸಾಕಷ್ಟು ಏನು ಈತನ ಬಂಧನ ಮಾಡ್ಬೇಕು ಅಂತ ಹೇಳಿ ಕೂಗ್ ಕೇಳಿ ಬರ್ತಿದೆ. ಆದ್ರೆ ಪೊಲೀಸರು ಕೂಡ ನಾವು ಹುಡುಕಾಟ ನಡೆಸಿದೀವಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಸದ್ಯಕ್ಕೆ ಈತ ಎಲ್ಲಿದ್ದಾನೆ ಏನ್ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ದೊರಕಿಲ್ಲ. ಅಂದ್ರೆ ತಲೆಮರೆಸ್ಕೊಂಡಿದ್ದಾನ ಈ ವಿಡಿಯೋ ಬಂದ್ಮೇಲೆ? ಈ ವಿಡಿಯೋ ಅರಿಬಿಟ್ಟ ನಂತರ ಏನು ದೂರು ದಾಖಲಾಗುತ್ತೆ, 8ನೇ ತಾರೀಕೆ ದೂರು ದಾಖಲಾಗುತ್ತೆ. ಇದು ವಿಡಿಯೋ ಅರಿಬಿಟ್ಟ ತಕ್ಷಣ ದೂರು ದಾಖಲಾದ ತಕ್ಷಣ ಆತ ಏನು ತಲೆಮರೆಸ್ಕೊಂಡಿದ್ದಾರೆ, ಎಲ್ಲಿದ್ದಾರೆ ಅಂತ ಹೇಳಿ ಕೂಡ ಇದುವರೆಗೂ ಪತ್ತೆ ಮಾಡಿಲ್ಲ. ಆದ್ರೆ ಪೊಲೀಸರು ಹುಡುಕಾಟ ನಡೆಸಿದೀವಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಓಕೆ, ಯಾವಾಗ ಹುಡುಕಾಟವನ್ನ ಮಾಡ್ತಾರೆ ಅನ್ನೋದೇ ಪ್ರಶ್ನೆ. ಯಾಕಂದ್ರೆ ಇಂತಹ ಒಂದು ವಿಡಿಯೋಗಳು ಯಾವ್ದಾದ್ರು ಒಂದು ಕೆಲವು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಹೇಳಿಕೆಗಳು ಬಂದಂತಹ ಸಂದರ್ಭದಲ್ಲೇ ಅವುಗಳನ್ನ ಹಿಡಿಯುವಂತಹ ಕೆಲಸಗಳಾಗುತ್ತೆ. ಆದ್ರೆ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂತಹ ಕೆಲಸಗಳು ಈತನಿಂದ ನಡೆದಿದೆ. ನೋಡೋಣ ಪೊಲೀಸರು ಏನ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಡೀಟೇಲ್ಸ್ಗೆ. ನೋಡಿ, ಇದು ಕಾಂಗ್ರೆಸ್ ಮುಖಂಡ ಕೊಟ್ಟಿರುವಂತಹ ಪ್ರಚೋದನಾತ್ಮಕ ಹೇಳಿಕೆ. ಆತ ಏನೇನು ಮಾತಾಡಿದಾನೆ ಅನ್ನೋದನ್ನ ನಿಮ್ಮ ಮುಂದೆ ಇನ್ನೊಂದು ಸಲ ತೋರಿಸ್ತೀವಿ ನೋಡಿ. प्रोटेस्ट करने से, कटोटरा पकड़ने से, DC साहब को जाको देने से, CM को देने से और पदाधिकारी को लज्जा को देने से क्या आगे फायदा नहीं है। रास्ते पर उतरना ज़रूरी है।
जो भी करना चाहती है तुम्हें, जलाओ, मरो, जान की आहुति देना। हर गांव से 8-10 आदमी मरना, कैसा होना 150, वो हुआ तो सिर फुट के कामा करना, बसा जलाना, ट्रेना जलाना, ट्रेना ठहरा करो, ट्रेना में से उतरो को जलाओ। और है ना, जरा चीज़ा है ना, बोल को करने के नहीं रहते, प्लानिंग कर को करने के नहीं रहते। और गांव के जो भी जिम्मेदार हैं उन्होंने आए ने, उन्होंने बोले ने, उनको सभी ये करना नहीं तुम्हें, उन्होंने कब क्या करना उन्होंने आको करती। अब देखो हिंदुस्तान के अंदर हमारा कौन भी आज एक लीडर नहीं है, हमें लीडर मान रहे हैं किसी भी। ये उम्मीद है ना हर नौजवान से, है ना, हर एक गाँव रखे रहता, उस उम्मीद को खरा उतरना पड़ता। इसके विरोध में है ना फुल गुस्से का मुजाहिरा करना, वक्त पड़ेगा तो गाँव बंद करो, जलाओ, फोड़ो, तोड़ो, क्या हो तो भी करो, मगर तुम्हें बड़ों की इज्जत करो बस पहले। और जो मशवरा रहता है वो मशवरे को काम करो। बड़े हैं ना खुद ब खुदा को तुम्हारे वक्त को है ना क्या साथ देना वो देती हैं। ಗುತ್ತಿಗೆದಾರರ ಬಾಕಿ ಹಣವನ್ನ ದಯವಿಟ್ಟು ಕೊಡಿ, ಕೊಡ್ತೀವಿ ಅಂತೀರಾ, ಯಾವಾಗ ಕೊಡ್ತೀರಾ? ಸಿಎಂ ಮತ್ತು ಡಿಸಿಎಂಗೆ ರಾಜ್ಯ ಗುತ್ತಿಗೆದಾರರು ಪತ್ರವನ್ನ ಬರೆದಿದ್ದಾರೆ. 3 ವರ್ಷಗಳಿಂದ ಸಮಸ್ಯೆಯನ್ನ ನಾವು ಹೇಳ್ತಾ ಇದ್ದೀವಿ, ಆದ್ರೂ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಸಿಎಂ ಹಾಗೆಯೇ ಡಿಸಿಎಂ, ಅದೇ ರೀತಿಯಾಗಿ ಮಂತ್ರಿಗಳೂ ನೆರವಾಗ್ತಾ ಇಲ್ಲ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸಣ್ಣ ಗುತ್ತಿಗೆದಾರರದ್ದು 5ರಿಂದ 50 ಲಕ್ಷ ಇರುವವರಿಗೆ ಪೇಮೆಂಟ್ ಕ್ಲಿಯರ್ ಆಗಬೇಕು. ಜ್ಯೇಷ್ಠತೆ ಆಧಾರದಲ್ಲಿ ಗುತ್ತಿಗೆದಾರರ ಬಿಲ್ ಕ್ಲಿಯರ್ ಆಗಬೇಕು. ಮಧ್ಯವರ್ತಿಗಳ ಹಾವಳಿಯನ್ನ ಸಚಿವರು ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ 3ನೇ ತಾರೀಕು ಅವರು ಮೀಟಿಂಗ್ ಅನ್ನು ಮಾಡಿದ್ರು. ಎಲ್ಲ ಎಂಡಿಗಳಿಗೂ ನಾವು ಪತ್ರ ಬರೆದ್ರೂ ಯಾವುದೇ ಪ್ರಯೋಜನ ಇಲ್ಲ. ಬಲಾಢ್ಯರಿಗೆ 100ರಿಂದ 150 ಕೋಟಿ ಪೇಮೆಂಟ್ ಮಾಡ್ತಿದ್ದಾರೆ, ಆದರೆ ಸಣ್ಣ ಕಾಂಟ್ರಾಕ್ಟರ್ಗಳಿಗೆ ಮಾತ್ರ ಪೇಮೆಂಟೇ ಮಾಡ್ತಾ ಇಲ್ಲ. ಡಿಸಿಎಂ ಅವರ ಜಲಸಂಪನ್ಮೂಲ ಇಲಾಖೆಯಲ್ಲೂ ಯಾವುದೇ ಪೇಮೆಂಟ್ ಮಾಡಿಲ್ಲ. ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸಚಿವ ಬೋಸರಾಜ್ ಅವರ ಮಗನ ಹಸ್ತಕ್ಷೇಪ ಇದೆ, ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ. ಅನುದಾನದ ವಿಷಯದಲ್ಲಿ, ಪೇಮೆಂಟ್ ಮಾಡುವ ವಿಷಯದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಸಚಿವರ ಸಂಬಂಧಿಕರು ಇಲಾಖೆಗಳಲ್ಲಿ ಹಸ್ತಕ್ಷೇಪ ಮಾಡೋದು ತಪ್ಪು. ಹಣ ಬಿಡುಗಡೆ ವಿಚಾರದಲ್ಲಿ ಹಿಂದಿನ ಸರ್ಕಾರಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಪಡಿತಾ ಇದ್ದಾರೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರಿಗೂ ಗಮನಕ್ಕೆ ತಂದಿದ್ದೇವೆ, ಆಯ್ತು ಅಂತಾರೆ, ಮತ್ತದೇ ಕತೆ. ಹಿಂದಿನ ಸರ್ಕಾರದಲ್ಲಿ ಸ್ಪೆಷಲ್ LOC ಇರಲಿಲ್ಲ, ಈಗ ಆ ಪಿಡುಗು ಹುಟ್ಕೊಂಡಿದೆ ಅನ್ನುವಂತಹ ವಿಚಾರವನ್ನ ಇದೀಗ ಗುತ್ತಿಗೆದಾರರ ಅಧ್ಯಕ್ಷರು ಹೇಳಿದ್ದಾರೆ. ಹಾಗಾದ್ರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವ ಮಂಜುನಾಥ್ ಏನು ಹೇಳಿದ್ದಾರೆ ನೋಡಿ. ಇದುವರೆಗೂ ಸಹ ನಮ್ಮ ಕಾಂಟ್ರಾಕ್ಟರ್ಗಳು, ಚಿಕ್ಕ ಪುಟ್ಟ ಕಾಂಟ್ರಾಕ್ಟರ್ಗಳಿಗೆ ಕರೆಕ್ಟಾಗಿ ಸರಿಯಾದ ಪೇಮೆಂಟ್ಗಳು ಸಿಗದಲ್ಲೇ ನಮಗೆ ತುಂಬ ಕಷ್ಟ ಆಗಿದೆ. ನಮಗೇನಾಗಿದೆ, ಈಗ 5 ಲಕ್ಷದಿಂದ 50 ಲಕ್ಷ ಮಾಡಿರ್ತಕ್ಕಂಥದ್ದು ಎಲ್ಲ ಇಲಾಖೆಯಲ್ಲೂ 3 ವರ್ಷದಿಂದ ಪೇಮೆಂಟ್ ಇಲ್ದಲೇ ಇದೆ. ಈಗ ನಮಗೆ ಸುಮಾರು ನಾವು ಎಲ್ಲ ಮಿನಿಸ್ಟ್ರಿಗಳಿಗೂ ಲೆಟ್ರ್ ಬರೆದ್ವಿ, ಎಲ್ಲ CMಗಳಿಗೂ ಲೆಟ್ರ್ ಬರೆದ್ವಿ, ಎಲ್ಲದೂ ಆದರೂ ಸಹ ಯಾರೂ ಅದ್ರ ಬಗ್ಗೆ ಸಣ್ಣ ಕಾಂಟ್ರಾಕ್ಟರ್ಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಮಿನಿಸ್ಟ್ರು ನಮಗೆ ಆ್ಯಕ್ಚುಲಿ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ನಮಗೆಲ್ಲ ಗೌರವ ಇದೆ. 3-4 ತಿಂಗಳಿಂದ ಅವ್ರ ರಿಲೇಟಿವ್ಸ್ ಯಾರೋ ಒಬ್ಬರು ಇದರಲ್ಲಿ ಮಧ್ಯದಲ್ಲಿ ಇಂಟರ್ಫರೆನ್ಸ್ ಆಗಿದ್ದಾರೆ. ಆ ಮಿನಿಸ್ಟ್ರು ಅವರು ಏನು ಗೊತ್ತಾ, ಮಿನಿಸ್ಟ್ರುಗಳು ಏನೋ ಡಿಸಿಷನ್ ತೊಗೊಂಡ್ರೆ ಸೀನಿಯಾರಿಟಿ ಪ್ರಕಾರ ಪೇಮೆಂಟ್ ಮಾಡಬೇಕು ಅಂತ ಸಂದರ್ಭದಲ್ಲೂ ಸಹ ಡಿಸಿಷನ್ ತೊಗೊಂಡಿರ್ತಾರೆ, ಅವರು ಅದನ್ನು ಬದಲಾಯಿಸಿ ಮಾಡೋವಂಥ ಕೆಲಸ ಮಾಡ್ತಾರೆ. ಸೊ ಇದಾಗಬಾರ್ದು. ನಮ್ಮ ಒತ್ತಾಯ ಇಷ್ಟೇ, ಸಣ್ಣ ಕಾಂಟ್ರಾಕ್ಟರ್ಗಳಿಗೆ 5ರಿಂದ 50 ಲಕ್ಷ ಇರ್ತಕ್ಕಂಥ ಕಾಂಟ್ರಾಕ್ಟರ್ಗಳಿಗೆ ಇಮಿಡಿಯೇಟಾಗಿ ಕ್ಲಿಯರ್ ಆಗಬೇಕು, ಮತ್ತು ಜೊತೆಗೆ ಜ್ಯೇಷ್ಠತೆ ಕಾಪಾಡಬೇಕು, ಇಷ್ಟು ನಮ್ಮ ಒತ್ತಾಯ. ಹಾಗೆ ನೆಕ್ಸ್ಟ್ DK ಶಿವಕುಮಾರ್ ಹತ್ರ ಅವರು ಇದು ಇಲಾಖೆಗೆ ಬಂದರೆ DCM ಸಾಹೇಬರು 3ನೇ ತಾರೀಕು ಮೀಟಿಂಗ್ ಮಾಡಿದರು. 11ನೇ ತಾರೀಕು ಮೀಟಿಂಗ್ ಮಾಡ್ತೀನಿ 4 MDಗಳು ಸೇರಿಸ್ಕೊಂಡು ಅಂತ ಹೇಳಿದರು. ಆದರೆ 11ನೇ ತಾರೀಕು ಮೀಟಿಂಗ್ ಮಾಡಲಿಲ್ಲ. ಎಲ್ಲ MDಗಳಿಗೂ ಸಹ ಫೋನ್ ಮಾಡಿದ್ವಿ, ಲೆಟ್ರ್ ಕರೆಸ್ಪಾಂಡೆನ್ಸ್ ಮಾಡಿದ್ವಿ, ಏನೂ ಇದೇ ಇಲ್ಲ. ಯಾರೂ ಸಹ ಅಷ್ಟೇ ಬಲಾಢ್ಯರಿಗೆ 100-150 ಕೋಟಿ ಪೇಮೆಂಟ್ ಮಾಡೋವಂಥ ಕೆಲಸ ಮಾಡ್ತಾಯಿದ್ದಾರೆ. ಸಣ್ಣ ಕಾಂಟ್ರಾಕ್ಟ್ರುಗಳು 5ರಿಂದ 10 ಕೋಟಿ, 5ರಿಂದ 50 ಲಕ್ಷದವರೆಗೂ ಕೊಡುವಂಥ ಕಾಂಟ್ರಾಕ್ಟ್ರುಗಳು ಇದುವರೆಗೂ DCM ನೀರಾವರಿ ಇಲಾಖೆಯಲ್ಲಿ ಯಾವ ನಿಗಮಗಳಲ್ಲೂ ಪೇಮೆಂಟ್ ಮಾಡ್ತಾ ಇಲ್ಲ. ಹಾಗೆ ಬೋಸರಾಜ್ ಸಾಹೇಬ್ರ ಹತ್ರನೂ ಬಂದರೆ ಅಷ್ಟೇ, ಅವರು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅವ್ರ ಮಗನೇ ಡೈರೆಕ್ಟಾಗಿ ಹಸ್ತಕ್ಷೇಪ ಮಾಡ್ತಾರೆ. ಅನುದಾನ ಇರ್ಬೋದು, ಪೇಮೆಂಟ್ ಇರ್ಬೋದು, ಎಲ್ಲದರಲ್ಲೂ ಅಷ್ಟೇ. ಅವರು ಯಾಕೆ ಬೇಕು? ಬೇಡ, ಕನ್ಸರ್ನ್ ಮಿನಿಸ್ಟ್ರುಗಳು ಕೆಲಸ ಮಾಡಲಿ, ಕನ್ಸರ್ನ್ ಮಿನಿಸ್ಟ್ರುಗಳು ಅವರು ಆನ್ಸರ್ ಮಾಡಲಿ. ಅದು ಬಿಟ್ಬಿಟ್ರೆ ಹಸ್ತಕ್ಷೇಪ ಸಂಬಂಧಿಕರುಗಳು ಮಾಡೋದು ತಪ್ಪು ಅಂತಂದೇಳಿ